ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ರಿಷಬ್ ಶೆಟ್ಟಿಯವರು ಸಿನಿಮಾ ಇಂಡಸ್ಟ್ರಿಗೆ ಯಾವ ರೀತಿ ಎಂಟ್ರಿ ಕೊಟ್ಟರು, ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಬಳಿಕ ಅವರು ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು ಅನ್ನೋದನ್ನು ನೋಡಿದ್ವಿ. ಇನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ರಿಷಬ್ ಶೆಟ್ಟಿಯವರು ಹಾಗೆ ಪ್ರಗತಿ ಶೆಟ್ಟಿಯವರ ಲವ್ ಸ್ಟೋರಿ ಹೇಗೆ ಶುರುವಾಯಿತು ಅನ್ನೋದನ್ನ ನೋಡೋಣ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣ್ತಾ ಇದ್ದ ಹಾಗೆ ಸಾಕಷ್ಟು ಜನರು ಆತನ ಹಿಂದೆ ಬರೋದು ಸಹಜ. ಆದರೆ ರಿಷಬ್ ಶೆಟ್ಟಿ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾವುದೇ ಸಕ್ಸಸ್ ಅನ್ನ ಕಾಣದೇ ಇರುವಂತಹ ಟೈಮ್ನಲ್ಲಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದಂತಹ ಟೈಮ್ನಲ್ಲೇ ಪ್ರಗತಿ ಶೆಟ್ಟಿ ಅವರು ರಿಷಬ್ ಶೆಟ್ಟಿಯವರನ್ನ ಪ್ರೀತಿಸೋದಕ್ಕೆ ಶುರು ಮಾಡಿರ್ತಾರೆ. ರಿಷಬ್ ಶೆಟ್ಟಿಯವರ ಕಾಂತಾರ ಸಿನಿಮಾ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆ ಕಲೆಕ್ಷನ್ ಅನ್ನ ಮಾಡ್ತು, ದೇಶದಾದ್ಯಂತ ತುಂಬ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡ್ತು. ಆದರೆ ಈ ಸಿನಿಮಾದ ಕಾಸ್ಟ್ಯೂಮ್ ಡಿಸೈನರ್ ಯಾರು ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ನಡೀತಾ ಇತ್ತು. ಆಗ ಗೊತ್ತಾಗಿದ್ದೆ ಈ ಸಿನಿಮಾಗೆ ರಿಷಬ್ ಶೆಟ್ಟಿ ಅವರ ಪತ್ನಿಯಾದಂತಹ ಪ್ರಗತಿ ಶೆಟ್ಟಿ ಅವರೇ ಈ ಸಿನಿಮಾದ ಕಾಸ್ಟ್ಯೂಮ್ ಡಿಸೈನರ್ ಅಂತ. ನಂತರ ಪ್ರಗತಿ ಶೆಟ್ಟಿ ಅವರು ಸಾಕಷ್ಟು ಟಿವಿ ನ್ಯೂಸ್ ಚಾನೆಲ್ಗಳಿಗೆ ಇಂಟರ್ವ್ಯೂಗಳನ್ನು ಕೂಡ ನೀಡಿದ್ರು. ನೀವು ಕೂಡ ಆ ಇಂಟರ್ವ್ಯೂಗಳನ್ನು ನೋಡೇ ಇರ್ತೀರಾ. ಕಾಂತಾರ ಸಿನಿಮಾದ ಸಕ್ಸಸ್ಗೆ ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ ಹಾಗೂ ನಟನೆ ಎಷ್ಟು ಮುಖ್ಯವಾಗಿತ್ತೋ ಅದೇ ರೀತಿ ಪ್ರಗತಿ ಶೆಟ್ಟಿ ಅವರ ಕಾಸ್ಟ್ಯೂಮ್ ಡಿಸೈನಿಂಗ್ ಕೂಡ ಅಷ್ಟೇ ಮುಖ್ಯವಾಗಿತ್ತು. ಇನ್ನು ಈಗ ರಿಷಬ್ ಶೆಟ್ಟಿ ಅವರು ಹಾಗೆ ಪ್ರಗತಿ ಶೆಟ್ಟಿ ಅವರ ಪರಿಚಯ ಯಾವ ರೀತಿ ಆಯಿತು, ಇವರಿಬ್ಬರ ಮಧ್ಯ ಯಾವ ರೀತಿ ಲವ್ ಶುರುವಾಯಿತು ಅನ್ನೋದನ್ನ ನೋಡೋಣ. ರಿಷಬ್ ಶೆಟ್ಟಿ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿಯನ್ನ ಕೊಟ್ಟು ಸಾಕಷ್ಟು ಕಷ್ಟದ ಜೀವನಗಳನ್ನ ಕಳೀತಾರೆ. ನಂತರ ಹೋಟೆಲ್ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ, ಅಲ್ಲೂ ಕೂಡ ಅವರಿಗೆ ಲಾಸ್ ಆಗುತ್ತೆ. ನಂತರ ರಕ್ಷಿತ್ ಶೆಟ್ಟಿ ಅವರ ಪರಿಚಯವಾಗುತ್ತೆ. ಆ ಟೈಮ್ನಲ್ಲಿ ರಕ್ಷಿತ್ ಶೆಟ್ಟಿ ಅವರು ತುಘಲಕ್ ಅನ್ನೋ ಒಂದು ಸಿನಿಮಾವನ್ನ ಮಾಡ್ತಾ ಇರ್ತಾರೆ. ಈ ಸಿನಿಮಾದ ಶೂಟಿಂಗ್ ಟೈಮ್ನಲ್ಲೇ ರಕ್ಷಿತ್ ಶೆಟ್ಟಿ ಅವರು ಹಾಗೆ ರಿಷಬ್ ಶೆಟ್ಟಿ ಅವರು ಸ್ನೇಹಿತರಾಗ್ತಾರೆ. ಆದರೆ ತುಘಲಕ್ ಸಿನಿಮಾ ರಿಲೀಸ್ ಆಗಿ ತುಂಬಾ ದೊಡ್ಡ ಮಟ್ಟದಲ್ಲೇ ಫ್ಲಾಪ್ ಆಗುತ್ತೆ. ತುಘಲಕ್ ಸಿನಿಮಾ ರಿಲೀಸ್ ಆದಾಗ ರಕ್ಷಿತ್ ಶೆಟ್ಟಿ ಅವರು ಹಾಗೆ ರಿಷಬ್ ಶೆಟ್ಟಿ ಅವರು ಥಿಯೇಟರ್ನಲ್ಲಿ ಇರ್ತಾರೆ. ಸಿನಿಮಾ ಫ್ಲಾಪ್ ಆದಾಗ ರಕ್ಷಿತ್ ಶೆಟ್ಟಿ ಅವರು ಥಿಯೇಟರ್ನಲ್ಲೇ ಕಣ್ಣೀರು ಹಾಕ್ತಾರೆ. ಆಗ ರಿಷಬ್ ಶೆಟ್ಟಿ ಅವರು ರಕ್ಷಿತ್ ಶೆಟ್ಟಿ ಅವರಿಗೆ ಸಮಾಧಾನ ಮಾಡ್ತಾರೆ. ಜೊತೆಗೆ ಥಿಯೇಟರ್ನಿಂದ ಹೊರಬಂದ ಬಳಿಕ ರಕ್ಷಿತ್ ಶೆಟ್ಟಿ ಅವರಿಗೆ ರಿಕ್ಕಿ ಸಿನಿಮಾದ ಕಥೆಯನ್ನು ಕೂಡ ರಿಷಬ್ ಶೆಟ್ಟಿ ಅವರು ಹೇಳ್ತಾರೆ. ಈ ಸಿನಿಮಾವನ್ನ ನಿನಗೆ ಮಾಡ್ತೀನಿ ಅಂತ ಹೇಳ್ತಾರೆ. ನಂತರ ರಕ್ಷಿತ್ ಶೆಟ್ಟಿ ಅವರಿಗೂ ಕೂಡ ರಿಕ್ಕಿ ಸಿನಿಮಾದ ಕತೆ ಇಷ್ಟ ಆಗುತ್ತೆ. ಈ ಸಿನಿಮಾದ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿ ರಿಕ್ಕಿ ಸಿನಿಮಾವನ್ನ ರಿಲೀಸ್ ಮಾಡ್ತಾರೆ. ಸಿನಿಮಾ ರಿಲೀಸ್ ಆದಮೇಲೆ ಇಡೀ ರಿಕ್ಕಿ ಸಿನಿಮಾ ಟೀಮ್ ಥಿಯೇಟರ್ಗೆ ಬಂದಿರುತ್ತೆ. ಸಾಕಷ್ಟು ಜನ ಆಡಿಯನ್ಸ್ಗಳು ಕೂಡ ಸಿನಿಮಾವನ್ನು ನೋಡೋದಕ್ಕೆ ಥಿಯೇಟರ್ಗೆ ಬಂದಿರ್ತಾರೆ. ಇದೇ ಟೈಮ್ನಲ್ಲಿ ಪ್ರಗತಿ ಶೆಟ್ಟಿ ಅವರು ತಮ್ಮ ಸ್ನೇಹಿತರ ಜೊತೆಗೆ ರಿಕ್ಕಿ ಸಿನಿಮಾವನ್ನು ನೋಡೋದಕ್ಕೆ ಬಂದಿರ್ತಾರೆ. ಸಿನಿಮಾವನ್ನು ನೋಡಿದಂತಹ ಸಾಕಷ್ಟು ಜನ ಆಡಿಯನ್ಸ್ಗಳು ರಕ್ಷಿತ್ ಶೆಟ್ಟಿ ಜೊತೆಗೆ ಫೋಟೋವನ್ನು ತಗೊಳ್ತಾ ಇರ್ತಾರೆ, ಸೆಲ್ಫಿಯನ್ನು ತಗೊಳ್ತಾ ಇರ್ತಾರೆ. ಇನ್ನು ಮತ್ತೊಂದು ಕಡೆ ರಿಷಬ್ ಶೆಟ್ಟಿ ಅವರು ಒಂದು ಮೂಲೆಯಲ್ಲಿ ನಿಂತಿರ್ತಾರೆ. ಯಾಕಂದರೆ ರಿಷಬ್ ಶೆಟ್ಟಿ ಅವರು ಆಗಿನ್ನೂ ಅಷ್ಟೊಂದು ಫೇಮಸ್ ಆಗಿರಲಿಲ್ಲ. ಯಾರಿಗೂ ಕೂಡ ರಿಷಬ್ ಶೆಟ್ಟಿ ಅವರು ಒಬ್ಬ ನಟ ಅಥವಾ ಡೈರೆಕ್ಟರ್ ಅನ್ನೋ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಪ್ರಗತಿ ಶೆಟ್ಟಿ ಅವರಿಗೆ ರಿಷಬ್ ಶೆಟ್ಟಿ ಅವರೇ ರಿಕ್ಕಿ ಸಿನಿಮಾದ ಡೈರೆಕ್ಟರ್ ಅನ್ನೋದು ಗೊತ್ತಿರುತ್ತೆ. ಹೀಗಾಗಿನೇ ರಿಷಬ್ ಶೆಟ್ಟಿ ಅವರ ಬಳಿ ಹೋಗಿ ಮಾತನಾಡ್ತಾರೆ, ಜೊತೆಗೆ ಒಂದು ಸೆಲ್ಫಿಯನ್ನು ಕೂಡ ತಗೊಳ್ತಾರೆ. ನಂತರ ರಿಷಬ್ ಶೆಟ್ಟಿ ಅವರು ಥಿಯೇಟರ್ನಿಂದ ಹೊರಗಡೆ ಬರುವಂತಹ ಟೈಮ್ನಲ್ಲಿ ಪ್ರಗತಿ ಶೆಟ್ಟಿ ಅವರು ಹಾಗೆ ಅವರ ಸ್ನೇಹಿತರು ಕೂಡ ರಿಷಬ್ ಶೆಟ್ಟಿ ಅವರ ಜೊತೆ ಮಾತನಾಡ್ತಾ ಬರ್ತಾ ಇರಬೇಕಾದ್ರೆ ಇವರಿಬ್ಬರು ಕೂಡ ಕರಾವಳಿ ಭಾಗದವರೇ ಅನ್ನೋದು ಗೊತ್ತಾಗುತ್ತೆ. ನಂತರ ಪ್ರಗತಿ ಶೆಟ್ಟಿ ಅವರು ರಿಷಬ್ ಶೆಟ್ಟಿ ಅವರಿಗೆ ಫೇಸ್ಬುಕ್ನಲ್ಲಿ ಮೆಸೇಜ್ ಕೂಡ ಮಾಡ್ತಾರೆ. ಇಲ್ಲಿಂದ ಇವರ ಚಾಟಿಂಗ್ ಕೂಡ ಶುರುವಾಗುತ್ತೆ. ಜೊತೆಗೆ ಇವರಿಬ್ಬರು ಇನ್ನೂ ಕೂಡ ಕ್ಲೋಸ್ ಆಗ್ತಾರೆ. ನಂತರ ಇವರಿಬ್ಬರ ಮಧ್ಯ ಪ್ರೀತಿ ಕೂಡ ಶುರುವಾಗುತ್ತೆ. ಇವರಿಬ್ಬರ ಮನೆಯಲ್ಲಿ ಇದರ ಬಗ್ಗೆ ಮಾತನಾಡಿ ಮದುವೆ ಆಗೋ ನಿರ್ಧಾರಕ್ಕೆ ಬರ್ತಾರೆ. 2017ರಲ್ಲಿ ಮದುವೆ ಕೂಡ ಆಗ್ತಾರೆ. ಇನ್ನು ಈಗ ಇವರಿಬ್ಬರಿಗೆ 2 ಮುದ್ದಾದ ಮಕ್ಕಳು ಕೂಡ ಇದ್ದಾರೆ. ಇನ್ನು ಈಗ ರಿಷಬ್ ಶೆಟ್ಟಿ ಅವರ ಸಾಕಷ್ಟು ಸಿನಿಮಾಗಳಿಗೆ ಪ್ರಗತಿ ಶೆಟ್ಟಿ ಅವರೇ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಿಷಬ್ ಶೆಟ್ಟಿ ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.